ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ನೋಡು, ನೀನು ಈ ವರ್ಷದಲ್ಲಿ ಯೋಜನೆ ಹಾಕಿಕೊ. ನಿನ್ನ ಲೋನು ಜೊತೆಗೆ ಅಲ್ಲಿದ್ದಂಥ ಯಾವುದೇ ಕೆಲಸ, ನಿನ್ನ ವ್ಯಾಪಾರದ ಯಾವುದೇ ಸಣ್ಣ ಪುಟ್ಟ ಕೆಲಸವಾಗಲಿ ಮಾಡಿಕೊ. ಅದು ಮುಂದಿನ ವರ್ಷ ಪ್ರಾರಂಭೋತ್ಸವ ಆಗುತ್ತದೆ. ಯಾಕೆಂದರೆ ಲೋನ್ ಆಗಬೇಕು, ಅವಸರ ಮಾಡಬೇಡ. ಅವಸರದಿಂದ ಯಾವ ಕೆಲಸವೂ ನೆಮ್ಮದಿಯಿಂದ ಮಾಡಲಿಕ್ಕಾಗೋದಿಲ್ಲ. ಆದರೆ ಮಾಡುವಂಥ ಕೆಲಸವನ್ನು ಪ್ರಾಮಾಣಿಕವಾಗಿ, ನಿಷ್ಠಾಬದ್ಧವಾಗಿ, ಜೊತೆಗೆ ಯೋಜನಾರಹಿತವಾಗಿ ಅಲ್ಲ, ಯೋಜನಾ ಸಹಿತವಾಗಿ ಮಾಡು. ಯಾಕೆಂದರೆ ಯಾವುದೇ ಕೆಲಸವಾಗಲಿ ಅದಕ್ಕೆ ಸರಿಯಾದ ಒಂದು ಕಾರ್ಯನಿರ್ವಹಣೆ ಇತ್ತು ಅಂದರೆ ಯಾವ ಕೆಲಸವಾದರೂ ಸರಿಯೇ ಅದು ಯಶಸ್ಸು ಖಂಡಿತವಾಗಲೂ ಸಾಧ್ಯ ಇದೆ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ಸರಿನಾ? ಯೋಜನೆ ಹಾಕಿಕೊ. ಈ ಟೈಮ್ನಲ್ಲಿ ಇದೇ ಕೆಲಸ ಆಗಬೇಕು, ಈ ಟೈಮ್ನಲ್ಲಿ ಇದೇ ಆಗಬೇಕು ಅಂತ ಮಾಡಿಕೊ. ನೀನು ವ್ಯಾಪಾರ ಮಾಡುವಂಥ ಕೆಲಸ ತುಂಬ ಅದ್ಭುತವಾದ ಒಂದು ಯಶಸ್ಸು ಕಂಡೇ ಕಾಣುತ್ತದೆ. ಚಿಂತೆ ಮಾಡಬೇಡ. ಹಾಗೆಯೇ ಎಲ್ಲದಕ್ಕಿಂತ ಮುಖ್ಯವಾಗಿ ಗುರು ಹಿರಿಯರಿಗೆ ನೀನು ಕೊಡುವಂಥ ಗೌರವ, ಹಾಗೆ ಸ್ವಲ್ಪ ಮನೆಯಲ್ಲಿ ನಿನಗೆ ಅವಮಾನ ಮಾಡುವಂಥ ಮಾತುಗಳು ಏನಾದರೂ ಆಡಿದರೆ ಚಿಕ್ಕವರಿದ್ದರೆ ಕ್ಷಮಿಸಿಬಿಡು. ಅದೇನಾದರೂ ದೊಡ್ಡವರು ಆಡಿದರೆ ಮರೆತು ಬಿಡು ಕಂದ. ಯಾಕೆಂದರೆ ಇಲ್ಲಿ ಕುಟುಂಬ ಸಮೇತವಾಗಿ ಮುಂದೆ ಹೋಗಬೇಕೆ ಹೊರತು ಅವರನ್ನು ಬಿಟ್ಟು ಹೋಗುತ್ತೀನಿ ಅನ್ನೋ ಮೂರ್ಖತನ ಬೇಡ. ಈಗಾಗಲೇ ನಿನ್ನ ಕುಟುಂಬದಲ್ಲಿ ಸಾಕಷ್ಟು ಜನ ಬುದ್ಧಿ ಕಲ್ತಿದ್ದಾರೆ. ಆದರೆ ಕೆಲವೊಂದು ವಿಷಯಗಳು ನೀನು ಸತ್ಯಾಸತ್ಯತೆಗಳನ್ನು ಹೊರಗೆ ಹಾಕಿದಾಗ ಬೇಜಾರು ಆಗಿದ್ದಾರೆ. ಯಾವ ಸಮಯದಲ್ಲಿ ಹಾಕಬೇಕು, ಯಾವ ಸಮಯದಲ್ಲಿ ಹಾಕಬಾರ್ದು, ಅದನ್ನೆಲ್ಲವನ್ನು ನೋಡಿಕೊಂಡು ಮಾಡು, ಸರಿನಾ? ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆದರೆ ಒಂದು ವಾರದಲ್ಲಿ ಒಂದು ಸತ್ಯ ಹೊರಗಡೆ ಬರ್ತಾ ಇದೆ ಕಂತ. ಯಾವ ಸತ್ಯ ಗೊತ್ತಾ? ನಿನಗೆ ಅವಮಾನ ಮಾಡಿ ಇಷ್ಟೊಂದು ಕೀಳಾಗಿ ನೋಡಿಕೊಂಡ ಜನರೇ ನಿನ್ನನ್ನು ದ್ವೇಷ ಮಾಡಲು ಪ್ರಾರಂಭ ಮಾಡಿದಾರಲ್ಲ, ಅಂಥ ಜನರಿಂದಲೇ ಒಂದು ಸತ್ಯವಾದ ಘಟನೆ ಹೊರಗೆ ಬರಲಿದೆ. ಆ ಸತ್ಯ ಹೊರಗಡೆ ಬಂದಾಗ ಅವರು ನಿನ್ನ ಕಾಲಿನಲ್ಲಿ ಬಂದು ಬಿದ್ದೇ ಬೀಳುತ್ತಾರೆ ಅನ್ನೋದಕ್ಕಿಂತಲೂ ಯಾವುದು ಸತ್ಯ ಯಾವುದು ಮಿಥ್ಯೆ ಎಂಬುದನ್ನು ಅರ್ಥ ಆದಾಗಲೇ ನಿನ್ನ ಬೆಲೆ ಗೊತ್ತಾಗುತ್ತದೆ. ಚಿಂತೆ ಮಾಡಬೇಡ. ಹಾಗೆಯೇ ನೀನು ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಿದಾಗ ನಿನ್ನ ಹಿರಿಯರು ಅದನ್ನು ಸರಿ ದಾರಿಯಲ್ಲಿ ಹೋಗುವಂತೆ ಎಚ್ಚರಿಕೆ ಕೊಟ್ಟಾಗ ಅದನ್ನು ಸರಿಯಾದ ರೀತಿಯಲ್ಲಿ ನಡೆದುಕೋ, ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡು. ಮಾರ್ಗದರ್ಶಕರು ಚಿಕ್ಕವರೇ ಆಗಿರಬಹುದು, ದೊಡ್ಡವರೇ ಆಗಿರ್ಬೋದು, ಆದರೆ ತೆಗೆದುಕೊಳ್ಳುವಂಥ ಮನಸ್ಸು ನಿನ್ನಲ್ಲಿರಬೇಕು. ಅದು ಬೇಕಾದವರೇ ಆಗಲಿ, ಸರಿನಾ? ಹಾಗೆ ಇದ್ದಾಗಲೇ ನಿನ್ನಲ್ಲಿರುವಂಥ ವ್ಯಕ್ತಿತ್ವ ತುಂಬ ಚೆನ್ನಾಗಿ ಹೊರಗಡೆ ಗೋಚರವಾಗುತ್ತದೆ. ಯೋಚನೆ ಮಾಡಬೇಡ. ಹಿಡಿದಂತೆ ಎಲ್ಲ ಕೆಲಸಗಳು ಪರಿಹಾರ ಇದೆ. ಆ ಸಮಸ್ಯೆಗೆ ಪರಿಹಾರ ಕಂಡುಕೊಂಡಾಗಲೇ ನಿನಗೆ ಒಂಥರ ನಿರಾಳವಾದ ಮನಸ್ಸು ಇರಲಿ. ಇಂದು ತುಂಬ ಅದ್ಭುತವಾದ ದಿನ ಇದೆ, ಒಳ್ಳೆಯದಾಗುತ್ತದೆ.